ಆಟ ಆಡ್ತಾ ಇದ್ದು ಬಾಲಕನಿಗೆ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ವಿಕೃತಿ, ಇಡೀ ವಿಕೃತ ಮನಸ್ಸಿಗೆ ಒಂದು ದೇಹದ ರೂಪ ಇದೆ ಅಷ್ಟೇ ಆ ಮನುಷ್ಯನಿಗೆ. ನಿಮ್ಗೆ ಇದು ಅರ್ಥನೇ ಆಗಲ್ಲ ರೀ. ಈ ಮಟ್ಟಕ್ಕೂ ಇರುತ್ತೆ. ಆ ಮಕ್ಕಳು ಯಾರೋ ಬ್ಯಾಡ್ಮಿಂಟನ್ ಆಡ್ತಿದ್ದಾನೆ ರಸ್ತೆಯಲ್ಲಿ, ಅವನಿಗೆ ಹೋಗಿ ಹಿಂದೆಯಿಂದ ಒದ್ದುಬಿಡ್ತಾನೆ ರೀ. ಬೆನ್ನು ಮೂಳೆ ಮೇಲೆ ಒದ್ದಿದ್ದಾನೆ ಹೆಚ್ಚು ಕಡಿಮೆ. ಆ ಮಗು ತಲೆನೂ ಬಿದ್ದುಬಿಡುತ್ತೆ ರಪ್ಪಂತ ರೋಡ್ ಮೇಲೆ, ಬೆನ್ನು ಏಟು ಬಿದ್ದುಬಿಡುತ್ತೆ. ಪುಟಾಣಿ ಹುಡುಗ ಅವನು, ಒಂದು 5 ವರ್ಷದ ಒಳಗಡೆ ಹುಡುಗ ಅವನು. ಮನೆ ಬಳಿಯ ಖುಷಿಯಾಗಿ ಆಟ ಆಡ್ತಿದ್ದ ವ್ಯಕ್ತಿ. ಅವನಿಗೆ ಇವನು 4 ವಯಸ್ಸಾಗಿರ್ಬೇಕ್ರಿ ಇವನಿಗೆ, ಈ ದಾಂಡಿಗನಿಗೆ. ಇವನು ಬಂದು ಒದ್ದಿರೋದು ಅಮಾನವೀಯತೆ ರೀ ಇದು. ನೋಡಿ, ಅಮಾನವೀಯತೆ. ಒದ್ಬಿಟ್ಟು ಹಾಗೆ ಓಡೋಗ್ಬಿಡ್ತಾನೆ ನೋಡಿ ಇವನಂತೆ. ಇವರು ರಂಜನ್ ಅನ್ನೋನು. ಇವರೆಲ್ಲ ಮನುಷ್ಯನ ರೂಪದಲ್ಲಿ ಏನಕ್ಕೆ ಭೂಮಿ ಮೇಲೆ ಓಡಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗಿಲ್ಲ ರೀ. ಆ ಕೃತ್ಯವೆಸಗಿದ್ದಾನೆ ಈ ವ್ಯಕ್ತಿ ರಂಜನ್ ಅಂತ ಇವನು. ಇದೇ ತಿಂಗಳ 14ನೇ ತಾರೀಕು ನಡೆದಿರ್ತಕ್ಕಂಥ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿರೋದು. ಇದು ಬನಶಂಕರಿಯಲ್ಲಿ ಮಗುವಿನ ಮೇಲೆ ಆಗಿರುವಂಥ ಹಲ್ಲೆ. ಇದು ಅಜ್ಜಿ ಮನೆಗೆ ಬಂದಿತ್ತು. ನೀವು ಜೈನ್ ಅಂಥೇಳಿ ಆ ಹುಡುಗನ ಹೆಸರು. ಬಾಲಕನನ್ನು ಫುಟ್ಬಾಲ್ ಒದ್ದಂಗೆ ಒದ್ಬಿಡ್ತಾನೆ ರೀ ಇವನು. ಎಷ್ಟೋ ದೂರ ಹೋಗಿ ಬಿದ್ದುಬಿಡ್ತಾನೆ ಆ ಹುಡುಗ ಸುಮ್ಮನೆ. ಇನ್ನೇನು ದ್ವೇಷ. ಇನ್ನೊಂದು ಕಡೆ ಆ ಹುಡುಗಿಗೆ ಯಾರಿಗೋ ಹೋಗೋದು, ತಲೆ ಮೇಲೆ ಹೊಡೆದು ಬಿಡೋದು. ನೋಡಿ, ಆ ಹುಡುಗಿಗೆ ತಲೆ ಮೇಲೆ ಹೊಡೆದಿದ್ದಾನೆ. ಇನ್ಯಾರಿಗೋ ಬರ್ತಾನೆ, 2 ವೀಲರಲ್ಲಿ ಬರ್ತಾನೆ, ಗುದ್ದುಕೊಂಡೇ ಹೋಗ್ಬಿಡ್ಬೇಕು ಅಂಥೇಳಿ ಗುದ್ದಿದ್ದಾನೆ. ಇನ್ಯಾರಿಗೋ ಮೊಣಕೆಯಲ್ಲಿ ಗುದ್ದುತ್ತಾನೆ ಇವನು. ಅಂದರೆ ಇದೇನು ವಿಕೃತಿಗಳಿದೆಲ್ಲ ಅರ್ಥನೇ ಆಗಲ್ಲ ರೀ. ದೃಶ್ಯ CCTVಯಲ್ಲಿ ಸರಿಯಾಗಿದೆ. ಇದು ಬಾಲಕನ ತಾಯಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆರೋಪಿಯನ್ನು ಬಂಧಿಸಿ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಬನಶಂಕರಿ ಪೊಲೀಸರು. ಸದ್ಯ ಆರೋಪಿ ಬೇಲ್ ಮೇಲೆ ಬಿಡುಗಡೆ ಆಗಿದ್ದಾನೆ ಅಂತ. ನೋಡಿ, ಇಲ್ಲಿ ಏನಾಗುತ್ತೆ, ಈಗ ಏನೋ ಬೇಲ್ ಕೊಟ್ಬಿಟ್ರು. ಆ ಮಗುಗೇನಾದರೂ ನಾಳೆ ಬ್ರೈನ್ಗೆ ತೊಂದರೆ ಆಯಿತು, ನಡೆಯೋಕ್ಕೆ ತೊಂದರೆ ಆಯಿತು, ಸ್ಪೈನಲ್ಗೆ ಪ್ರಾಬ್ಲಮ್ ಆಗಿಬಿಡ್ತೋ, ಯಾರು ನೋಡಿ ಅಲ್ಲಿ ಯಾರೋ ಹುಡುಗ ಅಲ್ಲಿ ನೋಡಿ, ಅವ್ನು ಕೇಸರಿ ಕಲರಲ್ಲಿ ಒಂದು T-ಶರ್ಟ್ ಹಾಕೊಂಡು ಹುಡುಗ ಹೋಗ್ತಿದ್ದಾನಲ್ಲ, ಸುಮ್ಮನೆ ತಲೆ ಹಿಡಿದು ಹಿಂದಕ್ಕೆ ಅವನು ಬಗ್ಗಿಸ್ಬಿಡ್ತಾನೆ ರೀ. ಆ ಹುಡುಗನ ಪಾಪ ಯಾಕೆ ಹಿಂಗೆ ಮಾಡಿದ್ರು ಅಂತಾನೆ ನೋಡಿ. ಈಗ ನೀವು ಚೆಕ್ ಮಾಡ್ಕೊಳ್ಳಿಬೇಕು ನೋಡಿ. ಸುಮ್ಮನೆ ಸ್ಪೈನಲ್ಲಿ ಮಕ್ಕಳಿಗೆ ನೀವು ಪುಟಾಣಿ ಮಕ್ಕಳು ಎತ್ಕೊಂಡಾಗ ಕೆಲವರು ಹೇಳ್ತಿರ್ತಾರೆ, ಇನ್ನೂ ತಲೆ ನಿಂತಿಲ್ಲಪ್ಪ, ನಂಗೆ ಹಿಡ್ಕೊಳಕ್ಕೆ ಬರಲ್ಲ ಆ ಮಗುವುದು, ಒಂದು 3-4 ತಿಂಗಳಾಗಲಿ ಅಂಥೇಳಿ. ಚಿಕ್ಕ ಮಕ್ಕಳೇ ರೀ. ಅಂಥದ್ರಲ್ಲಿ ಆ ಹುಡುಗ ಅವ್ನು ತುಂಬ ಏನು ವಯಸ್ಸಾಗಿಲ್ಲವರಲ್ಲ, ಬಲಿಷ್ಠರು ಬಲಾಢ್ಯರಲ್ಲ, ಸುಮ್ಮನೆ ಆ ಹುಡುಗನ ತಲೆನ ಹಿಂದಕ್ಕೆ ಎಳೆದು ಬಿಡೋದು. ಏನೋ ಒಂದು ನರ ಹೆಚ್ಚು ಕಡಿಮೆ ಆಯಿತು, ಮೂಳೆ ಹೆಚ್ಚು ಕಡಿಮೆ ಆಯಿತು, ಇವನು ಸೈಕೋ ಇದ್ದ, ಇವನು ತಲೆ ಸರಿ ಇರಲಿಲ್ಲ, ಇದ್ಯಾವ ಸಬೂಬುಗಳು ಅಥವಾ ಕಾರಣಗಳು ಈ ಒಂದು ಮಕ್ಕಳನ್ನು ಸರಿಪಡಿಸಲ್ಲ ಅಲ್ವಾ? ಇಂಥವ್ರು ಫಸ್ಟ್ ಆಫ್ ಆಲ್ ಆಚೆ ಯಾಕಿರಬೇಕು? ಇವ್ರು ಬಿಡುಗಡೆ ಮಾಡಿ ಕಳಿಸಿರೋದಂತೆ. ಬಿಡಿ, ಇವ್ರ ಕಾನೂನು ಅದು ಯಾವ ಆ್ಯಂಗಲಲ್ಲಿ ಬಿಡುಗಡೆ ಮಾಡಿದ್ರೂ ನನಗೆ ಗೊತ್ತಿಲ್ಲ. ಇಂಥವ್ರು ಆಚೆ ಇದ್ದರೆ ಅಪಾಯ ಅಲ್ವೇನ್ರಿ? ಇಂಥವ್ರು ಆಚೆ ಇರೋ ಡೇಂಜರ್. ಯಾರಿಗಂದ್ರೆ ಒದೆಯೋದು? ಇವತ್ತಿಗೆ ನಾವು ಒದ್ದಿದ್ದಾನೆ, ಅವ್ರು ಏನು ಅಪಾಯ, ಎಷ್ಟು ಗಾಯ ಆಗಿದೆ, ರಕ್ತ ಬಂದಿದೆ ಸರಿ, ಮಾರಣಾಂತಿಕ ಅಪಾಯ ಆದಂಗಿಲ್ಲ. ಅಕಸ್ಮಾತ್ ಆದರೆ ಯಾರು ಈಗ ಈ ಪೊಲೀಸರು, ಬನಶಂಕರಿ ಪೊಲೀಸರು ಇದ್ದಾರಲ್ಲ, ಇವ್ರು ಯಾರಾದರೂ ಅವ್ರ ಮಕ್ಕಳಿಗೆ ಆಗಿರುವಂಥ ಡ್ಯಾಮೇಜ್ ಕಟ್ಕೊಡ್ತಾರ ಗೊತ್ತಿಲ್ಲ. ಯಾಕೆ ಬಿಡುಗಡೆ ಮಾಡಿದ್ರು ಗೊತ್ತಿಲ್ಲ ನಮಗೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ, ಬೆಂಗಳೂರಲ್ಲಿ ಈ ಬಾಲಕನ ಮೇಲೆ ಕ್ರೌರ್ಯ ತೋರಿಸಿದ್ದಾನಲ್ಲ ಇವನು, ಮಕ್ಕಳ ಆಯೋಗದಲ್ಲಿ ಸೋಮೋಟೋ ಕೇಸ್ ಆಗಿದೆ. ಇಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಘಟನೆ ಬಗ್ಗೆ ವರದಿ ಕೊಡಬೇಕು ಅಂತೇಳಿ ಮಕ್ಕಳ ಆಯೋಗ ಪತ್ರ ಬರೆದಿರೋದು. ದಕ್ಷಿಣ ವಿಭಾಗದ DCPಗೆ ಮಕ್ಕಳ ಆಯೋಗ ಪತ್ರ. DCP ಅವರೇ, ಇದೇನೇ ಆಗಿರಲಿ, ಇಂಥವ್ರನ್ನು ನೀವು ಬೀದಿಲಿ ತಿರುಗಾಡಕ್ಕೆ ಬಿಡಬಾರದು. ಇಂಥವ್ರು ಸ್ವಲ್ಪ ಒಳಗಡೆ ಇರೋಕ್ಕೆ ಲಾಯಕ್ಕಾಗಿರ್ತಕ್ಕಂಥವ್ರು. ಅವನಿಗೆ ಯಾರಾದರೂ ಇನ್ನೊಬ್ಬ ಬಲಾಢ್ಯ ಆ ಥರ ನಿಂತ್ಕೊಂಡು ಎಲ್ಲೋ ಯಾವುದೋ ಕಡೆ ನೋಡ್ಕೊಂಡು ಆಟ ಆಡ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಒದ್ದು ಬಿಡಲಿ ನೋಡೋಣ, ಹಿಂದೆಯಿಂದ ಬಂದು ಗಾಡೀಲಿ ಗುದ್ದು ಬಿಡಲಿ, ಅವ್ನು 2 ವೀಲರ್ ಓಡಿಸ್ತಾ ಇದ್ದಾಗ ಅವ್ನು ಜುಟ್ಟು ಹಿಡ್ಕೊಂಡು ಎಳೆದು ಬಿಡಲಿ, ಹೇಗಿರುತ್ತದು? ಇಂಥವ್ರು ಯಾಕೆ ಆಚೆ ಬಿಟ್ಟರೆ ನನಗೆ ಗೊತ್ತಿಲ್ಲ. ಕಾರಣಾತ್ಮಕ ನೀವೇನು ಕ್ರಮ ತೊಗೊಂಡಿದ್ರು ನನಗೆ ಗೊತ್ತಿಲ್ಲ. ಇದು ಇಂಥವ್ರು ಆಚೆ ಇರೋದ್ರಿಂದ ನಿಮಗದು ಸೇಫ್ಟಿ ಅಂತ ಅನ್ನಿಸ್ತಿದ್ರೆ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಚೆನ್ನೈಲೆಲ್ಲೋ ಕಳಿಸಿದ್ದೀರಿ ಅಂತ ಒಂದು ಮಾಹಿತಿ ಇದೆ ನನಗೆ. ಅವನ್ನ ಚೆನ್ನೈನಲ್ಲೂ ಮಕ್ಕಳಿರಲ್ವಾ? ಅಲ್ಲೂ ಈ ಥರ ಏನು ಮಾಡಿದ್ರೆ ಯಾರ ಜವಾಬ್ದಾರಿ ಹೇಳಿ? ಇಂಥ ವಿಷಯ ದಕ್ಷಿಣ ವಿಭಾಗದ DCP ಇಂಥವ್ರನ್ನ ಕ್ರಮ ಜರುಗಿಸಿ, ಏನೇ ಆದರೂ ಮಕ್ಕಳಿಗೆ ಅಪಾಯಕಾರಿಯಾಗಿರ್ತಕ್ಕಂಥ ಇಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಒಂದು ಹುಚ್ಚು ನಾಯಿ 15 ಜನಕ್ಕೆ ಕಚ್ಚಿಬಿಡ್ತು ಅಂದರೆ ಏನು ಮಾಡ್ತೀರಿ? BBMP ಅವರು ಅಥವಾ GB ಅವರು ಏನು ಮಾಡ್ತಾರೆ ಹೇಳಿ? 15 ಜನಕ್ಕೆ ಕಚ್ಚಿತು ಅಂದರೆ ಜನಕ್ಕೆ ಸಿಕ್ಕಿದ್ರೆ ಹೊಡೆದೇ ಸಾಯಿಸ್ತಾರೆ. ನಿಜ ತಾನೇ? ಇಲ್ಲ ಬೇರೆ ಕ್ರಮ ಆಗುತ್ತಾ ಒಂದು ವಿಚಾರದಲ್ಲಿ? ಇಂಥವ್ರು ಆಚೆ ಬಿಟ್ಟಿದ್ದೀರಿ. ಯಾವ ಮಕ್ಕಳು ಅಂದ್ರೆ ಅವ ಮಕ್ಕಳು ಒಂದೊಂದು ಮಕ್ಕಳಿರ್ತಾರೆ, ಮಕ್ಕಳ ಜೀವ ಇಟ್ಕೊಂಡಿರ್ತಾರೆ. ಅವ್ರದ್ದು ಸ್ಕೂಲಿಗೆ ಬಸ್ ಹತ್ಸೋದ್ರಿಂದ ಹಿಡಿದು ಬಸ್ಸಿಂದ ಇಳಿದು ಮನೆಗೆ ಬಂದನಾ ಇಲ್ವಾ, ಆಟಕ್ಕೆ ಬಂದನಾ ಇಲ್ವಾ, ಇಷ್ಟು ಜತನದಿಂದ ಕಾಪಾಡ್ಕೊಳ್ತಾರೆ. ಅಂಥ ಮಗುಗೆ ಯಾವನೋ ಬಂದು ಹೆಂಗೋ ಓದ್ಬಿಟ್ರೆ ಒದಿಯಣ್ಣವಾ ಎಲ್ಲರೂ ಸೇರಿ ಅವನಿಗೆ, ಆ ಏರಿಯಾದವರೆಲ್ಲ ಸೇರಿ ಒದಿಯಣ್ಣವಾ, ಕೇಸ್ ಆಗಬಾರ್ದು, ಹಿಂಗೆ ಬಿಟ್ಟು ಕಳಿಸ್ಬೇಕು ಎಲ್ಲರೂ. ಮಾಡ್ತೀರಾ ಅದನ್ನು ನೀವು? ಆಗುತ್ತಾ? ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ನಾನು ತೇರಿ ಹೇಳ್ತಾ ಇಲ್ಲ ಇಲ್ಲಿ. ಈಸ್ ದಿಸ್ ಅಕ್ಸೆಪ್ಟಬಲ್? 3 ದಿನಗಳ ಒಳಗೆ
ಆಯೋಗಕ್ಕೆ ವರದಿ ಕೊಡುವಂತೆ ಪತ್ರವನ್ನು ಬರೆದಿದ್ದಾರೆ ಅವರು. ಕಾನೂನು ಪ್ರಕ್ರಿಯೆ ನಡೆಸ್ತೀವಿ ಅಂತ ಹೇಳಿ ಇದಕ್ಕೆ ಡಿಸಿಪಿ ನೇಮಗೌಡ ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಅಲ್ಲಿ 12/2025 ದಕ್ಷಿಣ ವಿಭಾಗದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯ ಸಾರಾಂಶ ಏನಂತಂದ್ರೆ, ಶ್ರೀಮತಿ ದೀಪಿಕಾ ಜೈನ್ ಅನ್ನೋರು ಒಂದು ದೂರನ್ನ ನೀಡಿದ್ದಾರೆ. ಆ ದೂರಿನಲ್ಲಿ ತಮ್ಮ ಮಗ ಸುಮಾರು ಮಧ್ಯಾಹ್ನ 1:10 ಸಮಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಆ ಪಕ್ಕದ ಮನೆಯ ರಂಜನ್ ಅನ್ನೋನು ಆ ವ್ಯಕ್ತಿ ಬಂದು ಜೋರಾಗಿ ಕಾಲಿನಿಂದ ಒದ್ದು ಗಾಯಪಡಿಸಿದ್ದಾನೆ ಅಂತ ಹೇಳಿ ದೂರನ್ನು ನೀಡಿದ್ದಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ಬನಶಂಕರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು FIR ಅನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮತ್ತು ಆರೋಪಿತನಿಗೆ ವಿಚಾರಣೆಗೊಳಪಡಿಸಿದ್ದಾರೆ. ಈಗ ಅದರ ಹೊರತಾಗಿ ಮತ್ತೆ 3 ಘಟನೆಗಳು ಈ ತರ ನಡೆದಿರೋ ಬಗ್ಗೆ CCTV ಫುಟೇಜ್ಗಳ ಮಾಹಿತಿ ಬಂದಿದೆ.